ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ಎದ್ದಾಗಲೇ 6:30 ಆಗಿತ್ತು. ಎದ್ದ ತಕ್ಷಣ ಒಂದೆರಡು ಗ್ಲಾಸು ಹಾಟ್ ವಾಟರನ್ನು ಕುಡಿದು ನಂತರ ನೆನೆಸಿದಂತಹ ಸಬ್ಜಿ ಬೀಜ, ಬೆಂಡೆಕಾಯಿ, ಖರ್ಜೂರ ಮತ್ತು ಮೆಂತೆ ಇವನ್ನು ನೈಟ್ ನೆನೆಸಿ ಇಟ್ಟಿರ್ತೀನಿ. ಇದು ನೈಟು ಖಾಲಿ ಹೊಟ್ಟೆಯಲ್ಲಿ ನನಗೆ ಏನು ಬೇಕೋ ಅದನ್ನು ನಾನು ತಿಂದ್ಕೊಳ್ತೀನಿ. ಹಾಗಾಗಿ ಇದನ್ನು ನೆನೆಸಿಟ್ಟಿರ್ತೀನಿ. ಮತ್ತು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತೀನಿ. ದಿನ ಒಂದೊಂದು ಥರ ಡಿಟಾಕ್ಸ್ ಡ್ರಿಂಕು ಅಂದರೆ ಎವ್ರಿಡೇ ಇದನ್ನೇ ಫಾಲೋ ಮಾಡ್ತೀನಿ. ನನಗಿದು ಅಡ್ಜಸ್ಟ್ ಆಗಿದೆ. ಸ್ವಲ್ಪ ಧನಿಯಾ ಬೀಜ, ಸೋಂಪು, ಓಂಕಾಳು ಮತ್ತು ಕಪ್ಪು ಜೀರಿಗೆ ಬರುತ್ತಲ್ಲ ಅದು, ಹಸಿ ಶುಂಠಿ ಮತ್ತು ಹಸಿ ಅರಿಶಿನ ಇವೆಲ್ಲವನ್ನು ಸೇರಿಸಿ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಹೊಟ್ಟೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಮಕ್ಕಳಿಗೆ ಕಫ ಶೀತ ಆಗದಂಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಹಾಲು ಬದಲು ಈ ಟೈಮಲ್ಲಿ ಹಾಲು ಕೊಟ್ಟರೆ ಫುಲ್ ಕಫ ಆಗುತ್ತೆ. ಹಾಗಾಗಿ ನಾನು ಡಿಟಾಕ್ಸ್ ಡ್ರಿಂಕ್ನೇ ಮಕ್ಕಳಿಗೆ ಒಂದೊಂದು ಗ್ಲಾಸನ್ನು ಕೊಡ್ತೀನಿ. ನಾವು ಸಹ ಕುಡಿತೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಇತ್ತು. ಕಬೋರ್ಡ್ ಕ್ಲೀನ್ ಮಾಡಿದೆ, ಮನೆಯೆಲ್ಲ ಕ್ಲೀನ್ ಮಾಡಿ, ಕಿಚನ್ನೆಲ್ಲ ಕ್ಲೀನ್ ಮಾಡಾಯಿತು. ನಂತರ ಒಂದು ಒಳ್ಳೆ ಏರ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು. ಇಂಡಿಗಾ ಪೌಡ್ರು, ಮೆಹಂದಿ ಪೌಡ್ರು, ಒಂದು ಮೊಟ್ಟೆ ಮತ್ತು ಇವೆಲ್ಲವನ್ನು ಸೇರಿಸಿ ಒಂದು ಒಳ್ಳೆ ಏರ್ ಪ್ಯಾಕನ್ನು ಮಾಡಿದೆ. ತುಂಬ ಚೆನ್ನಾಗಿತ್ತು. ಒಂದು ತಿಂಗಳೇ ಆಗಿತ್ತು ಏರ್ ಪ್ಯಾಕ್ ಹಾಕಿ. ಹಾಗಾಗಿ ಒಂದು ಒಳ್ಳೆ ಏರ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಮುಖನೂ ಸ್ವಲ್ಪ ಸ್ಕ್ರಬ್ ಮಾಡಿ ಒಂದು ಒಳ್ಳೆ ಏರ್ ಪ್ಯಾಕನ್ನು ಹಾಕಿದೆ. ಭಾನುವಾರ ಆಗಿರೋದ್ರಿಂದ ಬರೀ ಎಲ್ಲ ಕೆಲಸನೇ ಆಗುತ್ತೆ. ಕೆಲಸ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ನಂತರ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಮಾಡೋಕ್ಕಾಗಲಿಲ್ಲ. ಒಟ್ಟಿಗೆ ಲಂಚ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಿಶ್ ತೊಗೊಬನ್ನಿ ಅಂತ ಹೇಳಿದೆ. ಫಿಶ್ ತೊಗೊಬಂದಿದ್ರು. ಇಲ್ಲಿ ಕೆರೆ ತೊಗೊಬಂದಿದ್ರು. ಹಾಗಾಗಿ ತುಂಬ ಫ್ರೆಶ್ ಆಗಿದ್ದು ಆಗ್ತಾನೆ ಹಿಡಿಸ್ಕೊಟ್ಟಿದ್ರು. ಬಿಸಿ ಸಾಂಬಾರು ಮತ್ತು ಅನ್ನ ಮುದ್ದೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ಊಟ ಮಾಡಿದರು. ನಾನು 25 kg ವೆಯ್ಟ್ ಲಾಸನ್ನು ಮನೆ ಊಟನೇ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡಿದ್ದೀನಿ. ಯಾರಿಗಾದರೂ ಬೇಕು ಅಂತ ಕಮೆಂಟ್ ಮಾಡಿ. ನನ್ನ ಡೈಲಿ ರೋಟೀನ್ನ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹೀಗಾಗಿ ಯಾವುದೇ ಡ್ರಿಂಕ್ಸ್ ತೊಗೊಳ್ದಲ್ಲೇ ಮನೆ ಊಟನೇ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಹಾಗಾಗಿ ಬೇಕು ಅಂತ ಕಮೆಂಟ್ ಮಾಡಿ. ಮಧ್ಯಾಹ್ನ ಫಿಶ್ ಸಾಂಬಾರು ತಿಂದು ನೈಟ್ ಹೊತ್ತಿಗೆ 2 ದೋಸೆ ಮತ್ತು ಸೊಪ್ಪಿನ ಪಲ್ಯ, ಸೌತೆಕಾಯಿ ಮತ್ತು ಪಪ್ಪಾಯ ಹಣ್ಣು ತಿಂದೆ. ನನಗೆ ಫುಲ್ ಹೀಟ್ ಆಗುತ್ತೆ. ಹಾಗಾಗಿ ನಾನು 2 ಟೈಮ್ ತಿನ್ನಲ್ಲ, ಒಂದೇ ಟೈಮ್ ತಿಂದೆ. ನಂತರ ನೈಟು ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋ ಹೊತ್ತಿಗೆ 10 ಗಂಟೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.